Hello everyone, I am Santosh. Today we are going to discuss the very important topic in DBMS, that is about database languages. Okay, why we need database languages? Database languages ಯಾಕೆ ಬೇಕು ನಮಗೆ? ನಾವು ಹೇಗೆ ಇಂಗ್ಲೀಷ್ನಲ್ಲಿ ಅಥವಾ ಕನ್ನಡದಲ್ಲಿ ಪೀಪಲ್ ಜೊತೆ ಮಾತಾಡ್ತೀವೋ ಅದೇ ಥರ ಡೇಟಾಬೇಸ್ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕು ಅಂದರೆ ವಿ ನೀಡ್ ಎ ಲ್ಯಾಂಗ್ವೇಜ್. And one of the common language we are using, that is SQL. SQL means structured query language. And database languages andre enu? Database languages are the languages which are used to create, manage and access the data in the database. Database alliro data alli ನಾವು ಕ್ರಿಯೇಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಮ್ಯಾನೇಜ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಆಸ್ ವೆಲ್ ಆಸ್ ಡೇಟಾನ ಮತ್ತೆ ಎಕ್ಸೆಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಡೇಟಾಬೇಸ್ ಲ್ಯಾಂಗ್ವೇಜಸ್. ಆ್ಯಂಡ್ ಜಸ್ಟ್ ಲೈಕ್ ವಿ ಯೂಸ್ ಇಂಗ್ಲೀಷ್ ಟು ಟಾಕ್ ವಿತ್ ಪೀಪಲ್, ಅದೇ ಥರ ನಾವು ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ವಿ ನೀಡ್ ಎ ಲ್ಯಾಂಗ್ವೇಜ್. ಓಕೆ, ಐ ವಿಲ್ ರೈಟ್ ಅಬೌಟ್ ಡೇಟಾಬೇಸ್ ಲ್ಯಾಂಗ್ವೇಜಸ್. ಡೇಟಾಬೇಸ್ ಲ್ಯಾಂಗ್ವೇಜಸ್ ಆರ್ ದಿ ಲ್ಯಾಂಗ್ವೇಜಸ್ used to create, manage and access the data in a database. ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡಬೇಕಂದ್ರೆ ಒಂದು ಲ್ಯಾಂಗ್ವೇಜ್ ಬೇಕೇ ಬೇಕು. They are the way we communicate with the database using languages. Languages ಯೂಸ್ ಮಾಡಿಕೊಂಡು ಡೇಟಾಬೇಸ್ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಆ್ಯಂಡ್ ವಿ ಯೂಸ್ SQL ಟು ಟಾಕ್ ಟು ಎ ಡೇಟಾಬೇಸ್. ನಾವು ಹೇಗೆ ಇಂಗ್ಲೀಷ್ ಯೂಸ್ ಮಾಡಿಕೊಂಡು ಅಥವಾ ಕನ್ನಡ ಯೂಸ್ ಮಾಡಿಕೊಂಡು ಜನರ ಜೊತೆ ಮಾತಾಡ್ತೀವೋ ಅದೇ ಥರ ವಿ ಯೂಸ್ SQL ಟು ಟಾಕ್ ಟು ಎ ಪೀಪಲ್. to talk to a database. The primary language used is SQL. ಅದನ್ನ ಮತ್ತೆ ಸಬ್ ಲ್ಯಾಂಗ್ವೇಜಸ್ ಆಗಿ ಡಿವೈಡ್ ಮಾಡ್ತಾರೆ. ಓಕೆ, ಜಸ್ಟ್ ಲೈಕ್ ವಿ ಯೂಸ್, ಐ ರೈಟ್, ಜಸ್ಟ್ ಲೈಕ್ ವಿ ಯೂಸ್ ಇಂಗ್ಲಿಷ್ ಆರ್ ಕನ್ನಡ ಟು ಟಾಕ್ ಟು ಪೀಪಲ್. ನೀವು ಈ ಥರ ತಿಳ್ಕೊಂಡ್ರೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ವಿ ಯೂಸ್ SQL or any language to talk to a database, and SQL is the primary language we are using. Okay, ಆ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ನಾವು ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಓಕೆ, ದ ಪ್ರೈಮರಿ ಲ್ಯಾಂಗ್ವೇಜ್ ಈಸ್ SQL. ದ ಪ್ರೈಮರಿ language used is SQL. SQL means structured query language. Structured query language. And it is classified into sub languages, and it is classified into some of the following ಸಬ್ ಲ್ಯಾಂಗ್ವೇಜಸ್. ಅದನ್ನು ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೆ ಅವ್ರು ಏನು ಮಾಡ್ತಾರೆ, ಸಬ್ ಲ್ಯಾಂಗ್ವೇಜ್ ಅನ್ನು ಡಿಫೈನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಡೇಟಾಬೇಸ್ ಸ್ಟ್ರಕ್ಚರನ್ನು ಡಿಫೈನ್ ಮಾಡ್ತಾ ಇದ್ರೆ ಅದಕ್ಕೇನಂತಾರೆ, DDL ಅಂತ ಕರೀತಾರೆ, ಮೀನ್ಸ್ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್. ಅದೇ ನೀವು ಡೇಟಾ ಮೇಲೆ ವರ್ಕ್ ಮಾಡ್ತಾ ಇದ್ರೆ ಅದಕ್ಕೇನಂತಾರೆ, DML ಅಂತ ಹೆಸರಿಡ್ತಾರೆ. ಇಟ್ ಈಸ್ ಜಸ್ಟ್ ಯಾವ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ SQL ಕಮಾಂಡ್ಸ್ಗಳನ್ನು ಅವರು ಸಮ್ ಕ್ಯಾಟಗರೈಸೇಷನ್ ಮಾಡ್ತಾರೆ, ಟೈಪ್ಸ್ ಆಗಿ ಅಥವಾ ಸಬ್ ಲ್ಯಾಂಗ್ವೇಜ್ ಆಗಿ
ಯೂಸ್ ಮಾಡ್ತಾರೆ. ಇಟ್ ಈಸ್ ನಾಟ್ ದಟ್ DDL ಈಸ್ ಅನದರ್ ಲ್ಯಾಂಗ್ವೇಜ್, ಇಟ್ ಈಸ್ ಜಸ್ಟ್ SQL. SQL ಕಮಾಂಡ್ಸ್ಗಳನ್ನೇ ನಾವು ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇರ್ತೀವಿ ಅಂತ ಅದಕ್ಕೆ ಸಮ್ ನೇಮ್ ಕೊಡ್ತಾರೆ ಅವರು. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದೋಸ್. ಫಸ್ಟ್ ಒನ್ ಈಸ್ DDL. ಅದಕ್ಕೆ DDL ಅಂತ ಕರೀತಾರೆ, ಮೀನ್ಸ್ ವಿಚ್ ಹೆಲ್ಪ್ಸ್ ಟು ಡಿಫೈನ್ ದ ಡೇಟಾ definition language. Data definition language. It is all about structure of the database. Structure of the database define ಮಾಡಬೇಕಂದ್ರೆ ನಾವು DDL SQL ಕಮಾಂಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಓಕೆ, ಐ ರೈಟ್. It is used to define the structure of the database. ಡೇಟಾಬೇಸ್ ಸ್ಟ್ರಕ್ಚರನ್ನು ಡಿಫೈನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಲೈಕ್ ನೀವು ಹೆಂಗೆ ತಿಳ್ಕೊಬೋದು ಅಂದರೆ, ಇದು ಒಂದು ಬಿಲ್ಡಿಂಗ್ ಕಟ್ಟೋ ಥರ. ಓಕೆ, ಬಿಲ್ಡಿಂಗಲ್ಲಿ ಎಷ್ಟು ರೂಮ್ಸ್ ಇರಬೇಕು, ಕಿಟಕಿ ಎಲ್ಲಿರಬೇಕು, ಡೋರ್ ಎಲ್ಲಿರಬೇಕು, ಈ ಥರ ಡೇಟಾಬೇಸನ್ನು ಸ್ಟ್ರಕ್ಚರ್ ಡಿಫೈನ್ ಮಾಡೋಕ್ಕೆ DDL SQL ಕಮಾಂಡ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಮೀನ್ಸ್ ಇಟ್ ಈಸ್ ಯೂಸ್ಡ್ ಟು create tables because we are using relational database. ಅಲ್ಲಿ ನಾವು ಟೇಬಲ್ ಅನ್ನೇ ಕ್ರಿಯೇಟ್ ಮಾಡ್ತೀವಿ ಟು ಸ್ಟೋರ್ ದ ಡೇಟಾ. ಮಾಡಿಫೈ ಟೇಬಲ್ಸ್ ಅಥವಾ ಅಲ್ಟರ್ ಟೇಬಲ್ಸ್, ಆರ್ ನೀವು ಅಲ್ಟರ್ ಅಂತ ಬರ್ಕೋರಿ. ಮಾಡಿಫೈ ಟೇಬಲ್ಸ್, define schemas, create views as well as indexes. ಈ ಥರ ಸಮ್ ಪರ್ಪಸ್ಗೆ ನಾವು DDL ಕಮಾಂಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ರಿಯಲ್ ವರ್ಡಲ್ಲಿ ಹೇಳೋದಾದರೆ ಬಿಲ್ಡಿಂಗ್ ರೆಡಿ ಮಾಡೋದು, ಅದಕ್ಕೆ ಕ್ರಿಯೇಟ್ ಯೂಸ್ ಮಾಡ್ತೀವಿ. ಅದರಲ್ಲಿ ಏನಾದರೂ ಚೇಂಜಸ್ ಮಾಡೋರಿದ್ದರೆ, ಲೈಕ್ ಡೋರನ್ನು ಬೇರೆ ಕಡೆ ಹಾಕೋರಿದ್ರೆ, ದಟ್ ಈಸ್ ಅಲ್ಟರ್. ಇಡೀ ಬಿಲ್ಡಿಂಗನ್ನೇ ಡೆಮಾಲಿಷ್ ಮಾಡೋರಿದ್ರಿ, ಕಿಟಕಿಯನ್ನು ಡೆಮಾಲಿಷ್ ಮಾಡೋರಿದ್ರಿ, ದ್ಯಾಟ್ ಕಮ್ಸ್ ಅಂಡರ್ DDL. ಈ ಥರ ನೀವು ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ದ್ಯಾಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ಅದೇ ಥರ ನಾವು ಇಲ್ಲಿ ಏನು ಮಾಡ್ತೀವಿ, ಟೇಬಲ್ ಕ್ರಿಯೇಟ್ ಮಾಡ್ತೀವಿ. ಟೇಬಲಲ್ಲಿ ಕಾಲಮ್ ನೇಮ್ಸ್ಗಳನ್ನು ಅಲ್ಟರ್ ಮಾಡ್ತೀವಿ. ಹೋಲ್ ಟೇಬಲನ್ನೇ ರಿನೇಮ್ ಮಾಡ್ತೀವಿ, ಅಥವಾ ಹೋಲ್ ಟೇಬಲನ್ನೇ ಡಿಲೀಟ್ ಮಾಡ್ತೀವಿ. ಆ ಎಲ್ಲ ಪರ್ಪಸ್ಗೆ ಯೂಸ್ ಮಾಡುವಂಥ SQL ಕಮಾಂಡ್ಸ್ಗೆ ಒಂದು ಕ್ಯಾಟಗರೈಸೇಷನ್ ಮಾಡ್ತಾರೆ, ಅದಕ್ಕೇನಂತಾರೆ DDL. ಹಾಗಂದ್ರೆ ಯಾವ ಕಮಾಂಡ್ಸ್ ಇಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ದ ಕಮಾಂಡ್ಸ್ ಯೂಸ್ಡ್ ಆರ್ ದ SQL ಕಮಾಂಡ್ಸ್ ಯೂಸ್ಡ್ ಆರ್. ಇಲ್ಲಿ ಏನೇನು ಯೂಸ್ ಮಾಡ್ಬೋದು ನಾವು? ಟು ಕ್ರಿಯೇಟ್ ಟೇಬಲ್ ಕ್ರಿಯೇಟ್ ಮಾಡೋಕ್ಕೆ ಕ್ರಿಯೇಟ್ ಕಮಾಂಡ್ ಯೂಸ್ ಮಾಡ್ತೀವಿ. ದೆನ್ ಕಾಲಮ್ ಅಥವಾ ಟೇಬಲ್ ಡ್ರಾಪ್ ಮಾಡೋಕ್ಕೆ ಡ್ರಾಪ್ ಅಂತ ಯೂಸ್ ಮಾಡ್ತೀವಿ. ಅಥವಾ ಟೇಬಲ್ ಸ್ಟ್ರಕ್ಚರಲ್ಲಿ ಅಲ್ಟ್ರೇಷನ್ ಮಾಡೋದಾದರೆ ಅಲ್ಟರ್ ಕಮಾಂಡ್ ಯೂಸ್ ಮಾಡ್ತೀವಿ. ಅದರ ಸಿಂಟ್ಯಾಕ್ಸ್ ನಾವು ಮತ್ತೆ ನೆಕ್ಸ್ಟ್ ನೋಡೋಣ. ಇವನ್ ಇಫ್ ವಿ ವಾಂಟ್ ಟು ರಿನೇಮ್ ದ ಟೇಬಲ್, ರಿನೇಮ್ ಕಮಾಂಡನ್ನು ಯೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ DDL. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ categorization is DML, which is all about data inside the tables. ಟೇಬಲಲ್ಲಿ ನಾವು ಏನು ಡೇಟಾ ಸ್ಟೋರ್ ಮಾಡ್ತೀವಿ ಅದರ ಮೇಲೆ ವರ್ಕ್ ಮಾಡೋದು. ಫಾರ್ ಎಕ್ಸಾಂಪಲ್, ಇದು ಬಿಲ್ಡಿಂಗ್ ಇದೆ, ಇದರಲ್ಲಿ ಜನ ಇರ್ತಾರೆ, ಇವ್ರ ಮೇಲೆ ವರ್ಕ್ ಮಾಡೋದು. ಎಷ್ಟು ಜನ ಇದ್ದಾರೆ ಇನ್ಸರ್ಟ್ ಮಾಡೋದು, ಆಮೇಲೆ ಅಪ್ಡೇಟ್ ಮಾಡೋದು, ಡಿಲೀಟ್ ಮಾಡೋದು, ಸೆಲೆಕ್ಟ್ ಮಾಡೋದು. ದಟ್ ಆಲ್ ಕಮ್ಸ್ ಅಂಡರ್ DML, ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್. ಹಂಗಂದ್ರೆ ಏನು ಅಂತ ನೋಡೋಣ. ಮ್ಯಾನಿಪ್ಯುಲೇಷನ್ ಮೀನ್ಸ್ ಯು ಆರ್ ವರ್ಕಿಂಗ್ ಆನ್ ದ ಡೇಟಾ, ಯು ಆರ್ ನಾಟ್ ವರ್ಕಿಂಗ್ ಆನ್ ದಿ ಸ್ಟ್ರಕ್ಚರ್ ಮೇಲೆ ವರ್ಕ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಡೇಟಾ ಮೇಲೆ ವರ್ಕ್ ಮಾಡೋಕ್ಕೆ ಯೂಸ್ ಮಾಡೋ ಕಮಾಂಡ್ಸ್ಗಳಿಗೆ ಕ್ಯಾಟಗರೈಸೇಷನ್ ಏನು ಮಾಡ್ತಾರೆ?
DML ಅಂತ ಕರೀತಾರೆ. ಇಟ್ ಈಸ್ ಯೂಸ್ಡ್ ಟು ಮ್ಯಾನಿಪ್ಯುಲೇಟ್ the data in the database. Okay, and it is used for, commonly it is used for inserting the data, updating, then accessing and deleting the data, which is all about data manipulation. ಗೋಸ್ಕರನೇ ಒಂದು ಕ್ಯಾಟಗರೈಸೇಷನ್ ಮಾಡ್ತಾರೆ, ದಟ್ ಈಸ್ DML. ಅದರಲ್ಲಿ ಬರುವಂಥ SQL ಕಮಾಂಡ್ಸ್ಗೆ DML SQL ಕಮಾಂಡ್ಸ್ ಅಂತ ಕರೀತಾರೆ. ಓಕೆ, ದ ಕಮಾಂಡ್ಸ್ ಆರ್, ನೀವು ಆಲ್ರೆಡಿ ಲ್ಯಾಬ್ ವರ್ಕ್ ಮಾಡಿದರೆ ಇದು ಈಸಿ ಆಗುತ್ತೆ. ಓಕೆ, ದ ಕಮಾಂಡ್ಸ್ ಆರ್, ದ SQL ಕಮಾಂಡ್ಸ್ ಆರ್, ಯಾವ್ಯಾವ SQL ಕಮಾಂಡ್ಸ್ ಇಲ್ಲಿ ಯೂಸ್ ಮಾಡ್ತೀವಿ ನಾವು? ಸೆಲೆಕ್ಟ್, ಟು ಎಕ್ಸೆಸ್ ದ ಡೇಟಾ, ಇನ್ಸರ್ಟ್, to insert the data ಅಥವಾ records, delete, to delete the data, even update. ಈ ಕಾಮನ್ ಕಮಾಂಡ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ದೇ ಆರ್ ಅಂಡರ್ DML. ನಾನು ಮೊದಲೇ ಹೇಳಿದೆ, ಸ್ಟ್ರಕ್ಚರ್ ಬಗ್ಗೆ ನೀವು ಡಿಫೈನ್ ಮಾಡೋದು, ಚೇಂಜ್ ಮಾಡೋದಾದರೆ ಗೋ ಫಾರ್ DDL. ಅದರಲ್ಲಿರೋ ಡೇಟಾ ಮೇಲೆ ನೀವು ವರ್ಕ್ ಮಾಡೋದಾದರೆ ಗೋ ಫಾರ್ DML. ಈ ಥರ ನೀವು ನೆನಪಿಟ್ಕೊಂಡ್ರೆ ಮಾತ್ರ ಇದು ಗೊತ್ತಾಗುತ್ತೆ. ಲೈಕ್ ಬಿಲ್ಡಿಂಗ್ ಮತ್ತು ಅದರಲ್ಲಿರೋ ಜನ, ಹಿಂಗೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ವಶನ್ ಕೇಳ್ತೀನಿ. ಈಗ ಒಂದು ಬಿಲ್ಡಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ ನಂಗೆ ಚೇಂಜ್ ಮಾಡಬೇಕಾಗಿದೆ. ಅಥವಾ ಟೇಬಲ್ ಇದೆ ಅಂತ ತಿಳ್ಕೊಳ್ಳಿ, ಸ್ಟೂಡೆಂಟ್ ಟೇಬಲ್. ಆ ಸ್ಟೂಡೆಂಟ್ ಟೇಬಲ್ದು ಸ್ಟ್ರಕ್ಚರ್ ಚೇಂಜ್ ಮಾಡೋರಿದ್ದೀರಿ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಟೇಬಲಲ್ಲಿ ಹೊಸ ಕಾಲಮ್ ಇಮೇಲ್ ID ಅಂತ ನಿಮ್ಗೆ ಹಾಕಬೇಕಾಗಿದೆ. ಅವಾಗ ಏನು ಯೂಸ್ ಮಾಡ್ತೀರಿ? DDL DML? ಯು ಆರ್ ಯೂಸಿಂಗ್ DDL ಬಿಕಾಸ್ ಯು ಆರ್ ಚೇಂಜಿಂಗ್ ದ ಸ್ಟ್ರಕ್ಚರ್. ಅವಾಗ ಅಲ್ಟರ್ ಯೂಸ್ ಮಾಡ್ತೀರಿ. ಬಟ್ ಇಟ್ ಅರ್ಥ ಆಗ್ತಾ ಇದೆಯಲ್ಲ? ದಿಸ್ ಈಸ್ ದ ವೇ ಯು ಶುಡ್ ಥಿಂಕ್. ದೆನ್ ವಿ ಹ್ಯಾವ್ ನೆಕ್ಸ್ಟ್ ಕಮಾಂಡ್ ಟೈಪ್, ದಟ್ ಈಸ್ ಲ್ಯಾಂಗ್ವೇಜ್ ಟೈಪ್. ಅದಕ್ಕೇನಂತಾರೆ? DCL. DCL means data control language. Data control language means you are going to have control over the data. It is used to control the access to the database. Database ಮೇಲೆ access control ಮಾಡಕ್ಕೆ ಯೂಸ್ ಮಾಡ್ತಾರೆ. For example, or let us see what it is. It is used to control access to the database. Means ಯಾರಿಗೆ ಏನು ರೈಟ್ಸ್ ಕೊಡಬೇಕು, ಯಾರು ಯಾವ ಡೇಟಾನ ಎಕ್ಸೆಸ್ ಮಾಡಬೇಕು, ಮಾಡಬಾರ್ದು, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ವಿ ಹ್ಯಾವ್ DCL ಕಮಾಂಡ್ಸ್. DCL ಈಸ್ ಎ SQL ಕಮಾಂಡ್. ಅವು SQL ಕಮಾಂಡ್ಸ್ಗಳೇ, ಬಟ್ ಅವು ಏನು ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಅವ್ರು ಏನು ಮಾಡ್ತಾರೆ? ಕ್ಯಾಟಗರೈಸೇಷನ್ ಮಾಡ್ತಾರೆ. ಮೀನ್ಸ್ ಪ್ರೊವೈಡಿಂಗ್ ದ ರೈಟ್ಸ್ ಪ್ರೊವೈಡ್ ಮಾಡೋದು. ರೈಟ್ಸ್ ಅಂದರೆ ಹಕ್ಕುಗಳನ್ನು ಕೊಡೋದು, ಎಷ್ಟು ಡೇಟಾ ಅವರು ಯೂಸ್ ಮಾಡ್ಕೋಬೋದು, ಮಾಡಬಾರ್ದು. ಪ್ರೊವೈಡಿಂಗ್ ರೈಟ್ಸ್ ಆ್ಯಂಡ್ ಇವನ್ ರಿಮೂವಿಂಗ್ ರೈಟ್ಸ್ ಆರ್ ರಿಮೂವಿಂಗ್ ರೈಟ್ಸ್ ಟು ದ ಯೂಸರ್. ಇದನ್ನೆಲ್ಲ ನೀವು ಇಲ್ಲಿ DCL ಅಲ್ಲಿ ಮಾಡ್ಬೋದು. ಯಾರಿಗೆ ಏನು ರೈಟ್ಸ್ ಕೊಡಬೇಕು, ಅಥವಾ ಯಾರಿಗೆ ಯಾವ ಡೇಟಾನ ವ್ಯೂ ಮಾಡಕ್ಕೆ ಕೊಡಬೇಕು, ಯಾವ ಡೇಟಾನ ವ್ಯೂ ಮಾಡಕ್ಕೆ ಕೊಡಬಾರ್ದು, ಯಾರಿಗೆ ಏನು ಅಪ್ಡೇಟ್ ಮಾಡಕ್ಕೆ ಕೊಡಬಾರ್ದು, ದಟ್ ಆಲ್ ಕಮ್ಸ್ ಅಂಡರ್ DCL. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಕಮಾಂಡ್ಸ್ ಯೂಸ್ ಮಾಡ್ತೀವಿ ನಾವು? ದ ಕಮಾಂಡ್ಸ್ ಆರ್, ದ ಕಾಮನ್ಲಿ ಯೂಸ್ಡ್ ಕಮಾಂಡ್ಸ್ ಫಾರ್ DCL ಆರ್ ಗ್ರ್ಯಾಂಟ್ ಅಂತ ಯೂಸ್ ಮಾಡ್ತೀವಿ. ಗ್ರ್ಯಾಂಟ್ ಯಾವಾಗ ಯೂಸ್ ಮಾಡ್ತೀವಿ? ವೆನ್ ಎವರ್ ವಿ ವಾಂಟ್ ಟು ಗ್ರ್ಯಾಂಟ್ ದ ರೈಟ್ಸ್ ಅಥವಾ ಪ್ರಿವಿಲೇಜಸ್ ಅಂತ ಕರೀತಾರೆ. ಪ್ರಿವಿಲೇಜಸ್ ಅಂದರೆ ರೈಟ್ಸ್ ಕೊಡೋದು. ಆ್ಯಂಡ್ ಪ್ರಿವಿಲೇಜನ್ನು ತಕ್ಕೊಳ್ಳೋದಾದರೆ ಮೀನ್ಸ್ ರಿಮೂವಿಂಗ್ ರೈಟ್ಸ್ಗೋಸ್ಕರ ಏನು ಯೂಸ್ ಮಾಡ್ತೀರಿ?
ಅಂತ ಯೂಸ್ ಮಾಡ್ತಾರೆ. ರಿವೋಕ್ ಮೀನ್ಸ್ ಯು ವಾಂಟ್ ಟು ರಿಮೂವ್ ದ ರೈಟ್ಸ್ ಅನ್ನು ವಾಪಸ್ ಪಡ್ಕೊಳ್ಳೋದು. got it? That all comes under DCL. Next we have TCL commands. TCL means transaction control language. Transaction control language, which is all about controlling the transaction. Whatever transaction you are doing, for example, ನೀವು ಡೇಟಾ ಇನ್ಸರ್ಟ್ ಮಾಡ್ತೀರಿ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟ್ರಾನ್ಸಾಕ್ಷನ್. ಆ ಡೇಟಾ ಪರ್ಮನೆಂಟ್ ಆಗಿ ಸ್ಟೋರ್ ಆಗಬೇಕಂದ್ರೆ ಸಮ್ ಟ್ರಾನ್ಸಾಕ್ಷನ್ ಕಮಾಂಡ್ಸ್ ಅಥವಾ ಲ್ಯಾಂಗ್ವೇಜ್ ನಾವು ಯೂಸ್ ಮಾಡ್ತೀವಿ. ಓಕೆ, ವೆಲ್ ರೈಟ್. ಇಟ್ ಈಸ್ ಯೂಸ್ಡ್ ಟು ಮ್ಯಾನೇಜ್ changes made by DML statements. Changes made by DML ಅಂದ್ರೆ ಏನು? DML ಥ್ರೂ ನೀವೇನೇನು ಚೇಂಜಸ್ ಮಾಡಿರ್ತೀರಿ, ಲೈಕ್ ಅಪ್ಡೇಟ್ ಮಾಡಿರ್ತೀರಿ, ಇನ್ಸರ್ಟ್ ಮಾಡಿರ್ತೀರಿ, ಡಿಲೀಟ್ ಮಾಡಿರ್ತೀರಿ, ಅದೆಲ್ಲ ಪರ್ಫೆಕ್ಟಾಗಿ ಪರ್ಮನೆಂಟಾಗಿ ವರ್ಕ್ ಆಗಬೇಕಂದ್ರೆ ಅಥವಾ ಅದೊಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕಂದ್ರೆ ವಿ ನೀಡ್ TCL commands. It brings the consistency in transactions. ಟ್ರಾನ್ಸಾಕ್ಷನ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ದಿಸ್ ಈಸ್ ವೆರಿ ಹೆಲ್ಪ್ಫುಲ್. ಇಲ್ಲ ಅಂದರೆ ಒಂದು ಕಡೆ ಒಂದು ಡೇಟಾ ಅಪ್ಡೇಟ್ ಆಗಿರುತ್ತೆ, ಇನ್ನೊಂದು ಕಡೆ ಆಗಿರೋಂಗಿಲ್ಲ. ದಟ್ ಈಸ್ ದ ಪ್ರಾಬ್ಲಮ್ ಇಫ್ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಆಗಲಿಲ್ಲ ಅಂದರೆ. ಓಕೆ, ಹಾಗಂದರೆ ಇಲ್ಲಿ ಕಾಮನ್ಲಿ ಯೂಸ್ಡ್ ಕಮಾಂಡ್ಸ್ ಆರ್ ಆ್ಯಂಡ್ ಇಲ್ಲಿ ನೀವು ಲ್ಯಾಬಲ್ಲಿ ವರ್ಕ್ ಮಾಡೋತನ ಇದು ಸ್ವಲ್ಪ ಒಮ್ಮೆಗ್ಲೆ ಅರ್ಥ ಆಗೋದಿಲ್ಲ. ಓಕೆ, ದ ಕಮಾಂಡ್ಸ್ ಆರ್ ಕಮಿಟ್. ನೀವು ಕಮಿಟ್ ಕಮಾಂಡ್ ಯೂಸ್ ಮಾಡಿದರೆ ಏನಾಗುತ್ತೆ, ದ ಟ್ರಾನ್ಸಾಕ್ಷನ್ ಈಸ್ ವಾಟ್ ಎವರ್ ಯು ಹ್ಯಾವ್ ಡನ್ ದಟ್ ಈಸ್ ಪರ್ಮನೆಂಟ್ಲಿ ಸ್ಟೋರ್ಡ್, ಅಥವಾ ಆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯಿತು ಅನ್ನೋ ಥರ ವಿ ಕ್ಯಾನ್ ಯೂಸ್ ಕಮಿಟ್. ದೆನ್ ರೋಲ್ ಬ್ಯಾಕ್ ಅಂದರೆ ಯು ಕ್ಯಾನ್ ಕಮ್ ಬ್ಯಾಕ್ ಟು ದ ಅರ್ಲಿಯರ್ ವರ್ಷನ್, ಅಥವಾ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋಕ್ಕಿಂತ ಮೊದಲು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಯು ಕ್ಯಾನ್ ಕಮ್ ಬ್ಯಾಕ್ ಟು ದ ಪ್ರೀವಿಯಸ್ ಸ್ಟೇಟ್, ದಟ್ ವಿ ಹ್ಯಾವ್ ರೋಲ್ ಬ್ಯಾಕ್. ಆ್ಯಂಡ್ ವಿ ಹ್ಯಾವ್ ಸೇವ್ ಪಾಯಿಂಟ್. ಇಲ್ಲಿವರೆಗೂ ಏನೇನಾಗಿದೆಯೋ ಅದನ್ನೆಲ್ಲ ನೀವು ಸೇವ್ ಮಾಡಿಡೋಕ್ಕೆ the activity whatever you have done. For that we need save point command. Got it? These are all the common languages, ಅಥವಾ these are all the part of SQL. just ಪರ್ಪಸ್ ಮೇಲೆ ಅವುಗಳನ್ನು ಬೇರೆ ಬೇರೆ ಕ್ಯಾಟಗರೈಸೇಷನ್ ಮಾಡ್ತಾರೆ. ನೀವು ಏನಾದರೂ ಯೂಸರ್ಗೆ ರೈಟ್ಸ್ ಕೊಡೋರಿದ್ರಿ, ಯೂಸರ್ಗೆ ರೈಟ್ಸನ್ನು ರಿಮೂವ್ ಮಾಡೋರಿದ್ರಿ ಅಂದರೆ DCL SQL ಕಮಾಂಡ್ಸ್ ಯೂಸ್ ಮಾಡ್ತೀರಿ. ಅಥವಾ ಡೇಟಾ ಮೇಲೆ ವರ್ಕ್ ಮಾಡೋರಿದ್ರೆ DML ಕಮಾಂಡ್ಸ್ ಯೂಸ್ ಮಾಡ್ತೀರಿ. ದೋಸ್ ಆರ್ ಆಲ್ SQL, ಬಟ್ ಪರ್ಪಸ್ ಮೇಲೆ ಅವರು ಬೇರೆ ಬೇರೆ ಕ್ಯಾಟಗರೈಸೇಷನ್ ಮಾಡ್ತಾರೆ. ಓಕೆ, ಗಾಟ್ ಇಟ್? ದಿಸ್ ಇಸ್ ಆಲ್ ಅಬೌಟ್ ಡೇಟಾಬೇಸ್ ಲ್ಯಾಂಗ್ವೇಜಸ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಓಕೆ, ಥ್ಯಾಂಕ್ ಯು.